ದೀಪಾವಳಿ, ದೀಪ ಹಾಗೂ ಈ ಒಂದು ಚಾನಲ್ಗೂ ಕೂಡ ಒಂದು ರೀತಿಯ ಸಂಬಂಧ ಇದೆ. ಸೊ ಈ ಒಂದು ದೀಪಾವಳಿ ಅಂತಕ್ಕಂತಹದ್ದು ನಮ್ಮ ಬದುಕಿನ ಕತ್ತಲನ್ನು ಹೊಡೆದು ಓಡಿಸ್ತಕ್ಕಂತಹ ಬೆಳಕನ್ನು ನಿರೀಕ್ಷೆ ಮಾಡುವಂತಹ ಒಂದು ಹಬ್ಬವಾಗಿದೆ. ಅದೇ ರೀತಿ ಈ ಒಂದು ದೀಪ್ತಿ, ಕನ್ನಡ ದೀಪ್ತಿ ಅಂತಕ್ಕಂತಹದ್ದು ಕೂಡ ನಿಮ್ಮ ಒಂದು ಬದುಕಿಗೆ, ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೆಳಕನ್ನು ನೀಡೋದ್ರ ಮೂಲಕ ನಿಮ್ಮ ಬದುಕಿನಲ್ಲಿ ಇರುವಂತಹ ಕತ್ತಲನ್ನು ಹೋಗಲಾಡಿಸುವಂತಹ ಪ್ರಯತ್ನದಲ್ಲಿ, ದಾರಿಯಲ್ಲಿ ಒಂದು ಸಣ್ಣ ದೀಪ್ತಿಯಾಗಿ ಮಿನುಗಲಿ ಅನ್ನುವಂತಹ ಒಂದು ಆಶಯದಿಂದ ತಮಗೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಇವತ್ತಿನ ಅಧಿವೇಶನ, ಇವತ್ತಿನ ತರಗತಿಗೆ ಬರೋಣ. ಸೊ ಇವತ್ತಿನ ದಿವಸ ನಾವು ಪೂರ್ವದ ಹಳಗನ್ನಡ, ಪಂಪ ಪೂರ್ವ ಯುಗ ಈ ಕುರಿತು ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ಕಾವ್ಯಗಳು, ಕವಿಗಳು ಹಾಗೂ ಸಾಹಿತ್ಯ ಪ್ರಕಾರಗಳನ್ನು ಕುರಿತು ವಿಚಾರವನ್ನು ತಿಳ್ಕೊಂಡು ಚರ್ಚೆ ಮಾಡ್ತಾ ಬರೋಣ. ಸೊ ಈ ಒಂದು ವಿಡಿಯೋನ ನೀವೆಲ್ಲರೂ ಕೂಡ ನಾನು ಮೊದಲಿಂದನೂ ಹೇಳೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೂ ನಿಮ್ಮ ಸ್ನೇಹಿತರು, ಬಂಧುವರ್ಗಗಳಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು FD/SDA ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಚಾರದಲ್ಲಿ ಕೇವಲ FD/SDA ಪರೀಕ್ಷೆಯ ಕನ್ನಡ ವಿಷಯಕ್ಕಷ್ಟೇ ಅಲ್ಲದೆ ಸಾಮಾನ್ಯ ಜ್ಞಾನ ವಿಷಯಕ್ಕೂ ಕೂಡ ಇದರಲ್ಲಿ ಬಹಳ ಮುಖ್ಯವಾಗುತ್ತೆ ಈ ವಿಚಾರಗಳು. ಆದ್ದರಿಂದ ಈ ಕುರಿತು ಇದರಲ್ಲಿ ಬರ್ತಕ್ಕಂತಹ ಪೂರ್ವದ ಹಳಗನ್ನಡದಲ್ಲಿ, ಪಂಪ ಪೂರ್ವ ಯುಗದಲ್ಲಿ ಬರುವಂತಹ ಪ್ರಮುಖ ಕವಿಗಳು ಹಾಗೂ ಸಾಹಿತ್ಯ ಪ್ರಕಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ನಾವು ಮೊದಲನೆಯದಾಗಿ ನೋಡೋದಾದರೆ ನಮ್ಮ ಸಾಹಿತ್ಯ ಚರಿತ್ರೆಯ ಆರಂಭ ಅಂತಕ್ಕಂಥದ್ದನ್ನು ಅಥವಾ ನಮ್ಮ ಕನ್ನಡ ಸಾಹಿತ್ಯದ ಒಂದು ಮೊದಲ ದೀಪ್ತಿ ಅಂತ ನೋಡಿದ್ರೆ ನಾವು ಶ್ರೀ ವಿಜಯನನ್ನು ಗುರುತಿಸ್ತೇವೆ. ಅದು ಯಾವ ಒಂದು ಕವಿರಾಜ ಮಾರ್ಗ ಅನ್ನುವಂತಹ ಕೃತಿಯಿಂದ. ನಮಗೆಲ್ಲರಿಗೂ ಗೊತ್ತು, ಕನ್ನಡದ ಮೊದಲ ಕಾವ್ಯ, ಕನ್ನಡದ ಮೊದಲ ಗ್ರಂಥ, ಉಪಲಬ್ಧ ಗ್ರಂಥ ಅನ್ನುವಂತಹ ಪ್ರಶ್ನೆ ಬಂದರೆ ನಮಗೆಲ್ಲರಿಗೂ ಉತ್ತರ ಗೊತ್ತಿರ್ತಕ್ಕಂತಹದ್ದು ಕವಿರಾಜ ಮಾರ್ಗ ಅಂತಂದ್ಬಿಟ್ಟು. ಸೊ ಈ ಒಂದು ಕವಿರಾಜ ಮಾರ್ಗ ಕೃತಿಯನ್ನು ರಚನೆಕಾರ ಯಾರು ಅಂತ ನೋಡೋದಾದರೆ ಅದು ಶ್ರೀ ವಿಜಯ ಆಗಿದ್ದಾನೆ. ಹೀಗೆ ಕೆಲವು ವರ್ಷಗಳ ಹಿಂದಿನವರೆಗೂ ಕೂಡ ಈ ಕುರಿತು ಒಂದು ನಮ್ಮಲ್ಲಿ ಗೊಂದಲ ಇತ್ತು. ಕವಿರಾಜ ಮಾರ್ಗ ಕೃತಿಯನ್ನು ರಚನೆ ಮಾಡಿರ್ತಕ್ಕಂತಹ ಕವಿ, ರಚನೆಕಾರ ಯಾರು ಅಂತ ಅಂದ್ಬಿಟ್ಟು. ಏಕೆಂದರೆ ನಾವು ಇಲ್ಲಿವರೆಗೂ ಕೂಡ ಒಂದು ಹಂತ ಕೆಲವು ವರ್ಷಗಳ ಹಿಂದಿನವರೆಗೂ ಕೂಡ ಅಮೋಘ ಚಂದ್ರ ಪತಂಗ ಈ ಒಂದು ಕಾವ್ಯ, ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾನೆ ಅಂತ ನೋಡ್ಕೊತ ಬಂದಿದ್ವಿ. ಆದರೆ ಆನಂತರಗಳ ವಿದ್ವಾಂಸರುಗಳ ಒಂದು ಆ ವಿದ್ವಾಂಸರುಗಳಲ್ಲಿ ಒಂದು ಒಮ್ಮತಕ್ಕೆ ಬಂದು ಈ ಕುರಿತು ಸಂಶೋಧನೆಗಳನ್ನು ನಡೆಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಶ್ರೀ ವಿಜಯ ಈ ಒಂದು ಕವಿರಾಜ ಮಾರ್ಗ ಕೃತಿಯ ರಚನೆಕಾರ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಸೊ ಹಾಗಾಗಿ ಶ್ರೀ ವಿಜಯ ನಮ್ಮ ಕನ್ನಡ ಸಾಹಿತ್ಯದ ಮೊದಲ ದೀಪ್ತಿ ಅಂತ ಅಂದ್ಬಿಟ್ಟು ನಾವು ಗುರುತಿಸ್ಬೋದು. ಆದರೆ ನಮಗೆ ಕಾಣುವಂತಹ ದೀಪ ಅಷ್ಟೇ ಇದು. ಕಾಣದೇ ಇರತಕ್ಕಂತಹ ದೀಪಗಳು ಹಲವಾರು ಇದ್ದಾವೆ. ಯಾಕೆಂದರೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗ ಕೃತಿಯಲ್ಲೇನೆ ತನ್ನ ಪೂರ್ವದ ಕವಿಗಳನ್ನು ನೆನೆಯುತ್ತಾನೆ. ಪೂರ್ವದಲ್ಲಿ ಹಲವಾರು ಕವಿಗಳಿದ್ದರು ಅಂತಕ್ಕಂತಹ ಒಂದು ಉದಾಹರಣೆಗಳನ್ನು, ಉಲ್ಲೇಖವನ್ನು ತನ್ನ ಗ್ರಂಥದಲ್ಲಿ ಮಾಡ್ತಾನೆ, ಅವರುಗಳಿಗೆ ವಂದಿಸ್ತಾನೆ. ಹಾಗಾಗಿ ಶ್ರೀ ವಿಜಯಗಿಂತ ಪೂರ್ವದಲ್ಲೇ ಹಲವಾರು ಕವಿಗಳಿದ್ದರೂ ಕೂಡ ನಮಗೆ ಅವುಗಳ ಸೂಕ್ತ ಆಧಾರಗಳು, ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಮಗೆ ಲಭ್ಯವಾಗಿಲ್ಲ. ಯಾವ ಕೃತಿಗಳಾಗಬಹುದು, ಯಾವುದೇ ವಿಚಾರಗಳು ನಮಗೆ ಲಭ್ಯವಾಗಿಲ್ಲದೆ ಇರೋದರಿಂದ ಶ್ರೀ ವಿಜಯನಿಂದ ನಮ್ಮ ಒಂದು ಸಾಹಿತ್ಯ ಚರಿತ್ರೆಯನ್ನು ಆರಂಭ ಮಾಡ್ತೇವೆ. ಶ್ರೀ ವಿಜಯ ಅಮೋಘ ವರ್ಷೇಂದ್ರ ಪತಂಗ ರಾಜನ ಆಸ್ಥಾನ ಕವಿಯಾಗಿದ್ದಂಥವನು, ರಾಷ್ಟ್ರಕೂಟರ ದೊರೆ. ಕಾಲವನ್ನು ನೋಡೋದಾದರೆ ಕ್ರಿಸ್ತಶಕ ಸುಮಾರು 850 ಅಂತ ಅಂದ್ಬಿಟ್ಟು ಗುರುತಿಸ್ತೇವೆ. ಈತನ ಒಂದು ಪ್ರಮುಖ ಕೃತಿ ಕವಿರಾಜ ಮಾರ್ಗ. ಕವಿಗಳಿಗೆ ರಾಜ್ಯ ಮಾರ್ಗ ಅಂತಕ್ಕಂಥದ್ದು ಲಕ್ಷಣ ಗ್ರಂಥ, ಕನ್ನಡದ ಮೊದಲ ಉಪಲಬ್ಧ ಗ್ರಂಥ. ನೋಡಿ, ನಿಮಗೆ ಪ್ರಶ್ನೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಂತ ಬರಬಹುದು, ಕನ್ನಡದ ಲಕ್ಷಣ ಗ್ರಂಥ ಅಂತ ಬರಬಹುದು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮೊದಲ ಗ್ರಂಥ ಅಂತ ಬಂದಾಗ ನಿಮಗೆ ಕವಿರಾಜ ಮಾರ್ಗವನ್ನು ನೀವು ಗುರುತಿಸಬೇಕಾಗತ್ತೆ. ಇದರಲ್ಲಿ ಗೊಂದಲಕ್ಕೊಳಗಾಗಬಾರ್ದು. ಮೊದಲ ಶಾಸನ, ಮೊದಲ ಗ್ರಂಥ, ಮೊದಲ ಕಾವ್ಯ, ಈ ರೀತಿ ಆ ಮೊದಲುಗಳನ್ನು ಗಮನವಿಟ್ಟು ನೀವು ಯಾವುದೇ ಗೊಂದಲಕ್ಕೊಳಗಾಗದೆ ಗುರುತಿಸುವಂತೆ ಆಗಬೇಕು. ಇದು ಕನ್ನಡದ ಮೊದಲ ಗ್ರಂಥ ಅಂತ ಅನ್ನಿಸ್ಕೊಳ್ಳುತ್ತೆ.
ಕವಿರಾಜ ಮಾರ್ಗ. ಸೊ ಈ ಒಂದು ಕವಿರಾಜ ಮಾರ್ಗಕ್ಕೆ ಆಕರ ಇದೆ. ನಿಮಗೆ ನೋಡಿ, ಪ್ರಶ್ನೆ ಇದುವರೆಗೂ ಕೂಡ ಕೇವಲ ಕವಿರಾಜ ಮಾರ್ಗದಷ್ಟೇ ಬರ್ತಾ ಇತ್ತು. ಬಹುಶಃ ಮುಂದಿನ ಪರೀಕ್ಷೆಗಳಿಗೆ ಅದರ ಆಕರದ ಬಗ್ಗೆ ಕೂಡ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕವಿರಾಜ ಮಾರ್ಗ ಕೃತಿಯ ಆಕರ ಗ್ರಂಥ, ಆಕರ ಅಥವಾ ಅದಕ್ಕೆ ಮೂಲ ಆಕರ ಅಂತಂದ್ರೆ ನೋಡೋದಾದ್ರೆ ದಂಡಿಯ ಕಾವ್ಯಾದರ್ಶ ಅಂತಂದ್ಬಿಟ್ಟು ನಾವು ಗುರುತಿಸ್ತೇವೆ. ದಂಡಿಯ ಕಾವ್ಯಾದರ್ಶವನ್ನು ಅನುಸರಿಸಿ ಬರೆದಿರ್ತಕ್ಕಂತಹ ಕೃತಿ ಇದು ಕವಿರಾಜ ಮಾರ್ಗ. ಸೊ ಈ ಒಂದು ಕವಿರಾಜ ಮಾರ್ಗದಲ್ಲಿ ಏನೇನೆಲ್ಲ ಇದೆ, ನಮ್ಮ ಬಹುಮುಖ್ಯವಾಗಿ ನಾವು ಹೆಮ್ಮೆ ಪಡುವಂತಹ ಹಲವಾರು ವಿಚಾರಗಳನ್ನು ಶ್ರೀ ವಿಜಯ ಗುರುತಿಸ್ತಾ ಹೋಗ್ತಾನೆ. ಅವುಗಳನ್ನು ನಾನು ನಿಮಗೆ ಮುಂದೆ ತಿಳಿಸ್ತೇನೆ. ಸೊ ಕನ್ನಡದ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿಯನ್ನು ಕುರಿತಂತೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ತಿಳಿಸ್ತಾ ಹೋಗ್ತಾನೆ. ಸೊ ಅದೇ ರೀತಿ ಈ ಒಂದು ಕವಿರಾಜ ಮಾರ್ಗದಲ್ಲಿ 3 ಪರಿಚ್ಛೇದಗಳನ್ನು ಒಳಗೊಂಡಿದೆ. ಇದು ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರ ಹಾಗೂ ದೋಷ ವರ್ಣನಾ ನಿರ್ಣಯ ಅಂತಂದ್ಬಿಟ್ಟು ಈ ಒಂದು 3 ಪರಿಚ್ಛೇದಗಳನ್ನು ಕೂಡ ಇದರಲ್ಲಿ ಒಳಗೊಂಡಿದೆ. FDSDA ಪರೀಕ್ಷೆಗೆ ಅಷ್ಟು ಆಳವಾದ ಅಧ್ಯಯನದ ಅಗತ್ಯ ಇಲ್ಲದೆ ಇರೋದ್ರಿಂದ ನಾನು ಕೇವಲ 3 ಪರಿಚ್ಛೇದಗಳು ಅಂತ ಅಷ್ಟನ್ನೇ ತಗೊಂಡಿದ್ದೇನೆ. ಆ ವಿಚಾರವನ್ನು ನಿಮಗೆ ಗಮನದಲ್ಲಿರಲಿ. ಸೊ ಮತ್ತೆ ನಾನು ಹೇಳಿದೆ ಗೊಂದಲ ಇತ್ತು ಅಂತ. ಯಾಕೆ ಗೊಂದಲ ಇತ್ತು ಅಂತ ನೋಡೋದಾದರೆ, ಪ್ರತಿಯೊಂದು ಪರಿಚ್ಛೇದದ ಪ್ರತಿಯೊಂದು ಒಂದು ಆ ಪಠ್ಯದ ಅಂತ್ಯಕ್ಕೆ ಆ ಒಂದು ಏನು ಇದೆಯಪ್ಪ ಅಂತಂದರೆ, ಕವಿರಾಜ ಮಾರ್ಗದಲ್ಲಿ ನೃಪತುಂಗ ದೇವಾನುಮನುಮತವಪ್ಪ ಕವಿರಾಜ ಮಾರ್ಗ ಅನ್ನುವಂತಹ ಒಂದು ಸಾಲು ಇದೆ. ಸೊ ಹಾಗಾಗಿ ಇದನ್ನು ನೃಪತುಂಗ ದೇವ ರಚನೆ ಮಾಡಿರಬಹುದು ಅನ್ನುವಂಥ ಗೊಂದಲ ಇತ್ತು. ಆದರೆ ನೃಪತುಂಗ ದೇವನಿಗೆ ಅನುಮತಿಯಾಗುವಂತೆ ಕವಿರಾಜ ಮಾರ್ಗವನ್ನು ರಚಿಸಿದ್ದೇನೆ ಅಂತಂದ್ಬಿಟ್ಟು ಶ್ರೀ ವಿಜಯ ಹೇಳ್ಕೊಂಡಿರ್ತಕ್ಕಂಥದ್ದು ಅಂತಂದ್ಬಿಟ್ಟು ಈಗ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ. ಸೊ ಇದು ಕವಿರಾಜ ಮಾರ್ಗದ ಕುರಿತಾಗಿರ್ತಕ್ಕಂಥದ್ದು. ಇದಲ್ಲದೆ ನಾನು ಹೇಳಿದೆ ಬಹುಮುಖ್ಯವಾಗಿ ಹಲವಾರು ವಿಚಾರಗಳು ಕನ್ನಡ ನಾಡು, ನುಡಿ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇದೆ ಅಂತಂದ್ಬಿಟ್ಟು. ಅದು ನೋಡೋದಾದರೆ ಕಾವೇರಿಯಿಂದ ಗೋದಾವರಿವರ ಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷಯದ ವಿಶೇಷಂ ಅಂತಕ್ಕಂತಹ ಒಂದು ಸಾಲು ನಿಮಗೆ ಗೊತ್ತು. ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಕಾವೇರಿಯಿಂದ ಗೋದಾವರಿವರ ಮಿರ್ದ ನಾಡದ ಕನ್ನಡದೋಳ್ ಅಂತ ಈ ಒಂದು ಸಾಲನ್ನು ಕೊಟ್ಟು, ಯಾವುದಾದ್ರೂ ಒಂದು ಸಾಲನ್ನು ಕೊಟ್ಟು ಈ ಒಂದು ಸಾಲುಗಳು ಯಾವ ಕೃತಿಯಲ್ಲಿ ಬಂದಿದ್ದಾವೆ ಅನ್ನುವಂತಹ ಪ್ರಶ್ನೆ ಬರಬಹುದು. ಅದು ಕವಿರಾಜ ಮಾರ್ಗ ಆಗಿರುತ್ತೆ. ಮತ್ತು ಈ ಕುರಿತು ಯಾರು ಈ ಮಾತನ್ನು ಯಾರು ಹೇಳಿದ್ದಾರೆ ಅನ್ನುವಂತಹ ಪ್ರಶ್ನೆ ಬಂದರೆ ಅದು ಶ್ರೀ ವಿಜಯ ಆಗಿರ್ತಾನೆ. ಹಾಗೂ ಅಥವಾ ಕರ್ನಾಟಕದ ಎಲ್ಲೆಗಳನ್ನು ಕುರಿತು, ಕರ್ನಾಟಕದ ವಿಸ್ತಾರತೆಯನ್ನು ಕುರಿತು ಉಲ್ಲೇಖ ಇರತಕ್ಕಂತಹ ಒಂದು ಗ್ರಂಥ ಯಾವುದು ಅಂತ ಪ್ರಶ್ನೆ ಬಂದರೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೂ ಕೂಡ ಕವಿರಾಜ ಮಾರ್ಗವೇ ಉತ್ತರವಾಗಿರುತ್ತೆ. ಅದರ ಜೊತೆಗೆ ಇನ್ನೂ ಪ್ರಮುಖವಾದಂತಹ ಕೆಲವು ಸಾಲುಗಳು ಇದ್ದಾವೆ ಈ ಒಂದು ಕವಿರಾಜ ಮಾರ್ಗದಲ್ಲಿ. ಅದೇನಪ್ಪ ಅಂತಂದರೆ, ಕಸವರವೆಂಬುದು ನೇರಳ್ಗೆ ಸೈರಿಸಲಾರ್ಪೊಡೆ ಪರವಿಚಾರಮಂ ಧರ್ಮಮಂ. ಸೊ ನೋಡಿ, ಕನ್ನಡದ ಜನಗಳ ಬಗ್ಗೆ ಆ ಕವಿರಾಜ ಮಾರ್ಗಕಾರ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಕ್ಕಂತಹದ್ದು ಎಂತಹ ಸಹಿಷ್ಣು ಧರ್ಮ, ನಮ್ಮಂದರೆ ಪರ ವಿಚಾರಗಳು, ಪರಧರ್ಮಗಳನ್ನು ಸಹಿಷ್ಣುಗಳಾಗಿದ್ದರು ಇವರು. ನಮ್ಮ ಕನ್ನಡ ನಾಡಿನ ಜನರು ಪರಧರ್ಮ ಸಹಿಷ್ಣುಗಳಾಗಿದ್ದರು, ಪರ ವಿಚಾರಗಳನ್ನು ಸಹಿಷ್ಣುಗಳಾಗಿದ್ದರು. ಅವರು ಗೌರವಿಸ್ತಾ ಇದ್ರು, ಅವರಲ್ಲಿ ಗೌರವವನ್ನು ಕೊಡ್ತಾ ಇದ್ರು. ಹಾಗಾಗಿ ಚಿನ್ನದಂತಹ ಗುಣಗಳನ್ನು ಹೊಂದಿದ್ದರು ಅವರು. ಕಸವರ ಅಂತಂದರೆ ಚಿನ್ನ. ಸೊ ಕಸವರವೆಂಬುದು ನೇರಳ್ಗೆ ಸೈರಿಸಲಾರ್ಪೊಡೆ ಪರವಿಚಾರಮಂ ಧರ್ಮಮಂ ಅಂತಕ್ಕಂತಹ ಒಂದು ಸಾಲಾಗಬಹುದು. ನೋಡಿ, ನಿಮಗೆ ಯಾವ ಸಾಲು ಬೇಕಾದರೂ ಕೊಡ್ಬೋದು. ಹಾಗಾಗಿ ಪ್ರಮುಖವಾದಂತಹ 3-4 ಸಾಲುಗಳನ್ನು ನಿಮಗೆ ಇಲ್ಲಿ ತಗೊಂಡಿದ್ದೇನೆ. ಕವಿರಾಜ ಮಾರ್ಗದಲ್ಲಿ ಬಂದಿರತಕ್ಕಂಥದ್ದು ಈ ಒಂದು ವಾಕ್ಯ ಕೂಡ ಕವಿರಾಜ ಮಾರ್ಗದಲ್ಲಿ ಬಂದಿರತಕ್ಕಂತಹದ್ದು. ಅದಾದ ನಂತರ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಯಾಕೆಂದ್ರೆ ಇದು ಕೂಡ ಪ್ರಶ್ನೆ ಆಗಿದೆ. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಈ ಒಂದು ಸಾಲು ಯಾವ ಒಂದು ಕೃತಿಯಲ್ಲಿ ಬಳಕೆಯಾಗಿದೆ ಅಥವಾ ಯಾರು ಇದನ್ನ ಬಳಕೆ ಮಾಡಿದ್ದಾರೆ ಅಂತಕ್ಕಂತಹದ್ದು, ಅದಕ್ಕೆ ಕವಿರಾಜ ಮಾರ್ಗ ಹಾಗೂ ಶ್ರೀ ವಿಜಯ ಆಗಿರುತ್ತೆ ಉತ್ತರ. ಅದೇ ರೀತಿ ಅಭಿಮಾನಿಗಳು ಅತ್ಯುಗ್ರರು, ಅಭಿಮಾನದಲ್ಲಿ ಅತ್ಯುಗ್ರವಾದಂತಹ ಅಭಿಮಾನಿಗಳಾಗಿದ್ದರು ಇವರು ಅಂತಕ್ಕಂಥದ್ದನ್ನು ಹೇಳುವಂತಹ ಮಾತಾಗಬಹುದು. ಹಾಗೆ ಪದ್ಯಂ ಸಮಸ್ತ ಜನ ಹೃದಯಂ ಅಂತಂದ್ಬಿಟ್ಟು ಪದ್ಯ ಪ್ರಕಾರದ ಒಂದು ಸಾಹಿತ್ಯ ಪ್ರಕಾರಕ್ಕೆ ಈತ ಒತ್ತು ನೀಡಿದ್ದಾನೆ. ಪದ್ಯಂ ಸಮಸ್ತ ಜನ ಹೃದಯಂ ಅಂತಕ್ಕಂತಹ ಒಂದು ಮಾತು ಕೂಡ ಕವಿರಾಜ ಮಾರ್ಗದಲ್ಲಿ ಈತ ಬಳಸ್ಕೊಂಡಿದ್ದಾನೆ. ಸೊ ನೋಡಿ, ಈ ಒಂದು 4-5 ಸಾಲುಗಳು ಬಹಳ ಮುಖ್ಯವಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಬಹುಶಃ ನಿಮಗೆ ಈ ಒಂದು ವಿಚಾರಗಳು ಇಷ್ಟು ಸಾರ ಸಂಗ್ರಹವಾಗಿ ನಿಮಗೆ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಇವುಗಳನ್ನು ನೀವು ಒಂದು ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ, ಬಹಳ ಅನುಕೂಲ ಆಗತ್ತೆ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಬಹಳ ಅನುಕೂಲ ಆಗತ್ತೆ. ಸೊ ಅದಾದ ನಂತರ ಈ ಒಂದು ಕವಿರಾಜ ಮಾರ್ಗದ ಕುರಿತು
ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬಹುದು ಏನು ಗಮನಿಸಬಹುದಪ್ಪ ಅಂತಂದರೆ, ತಿರುಳುಗನ್ನಡ ಪ್ರಚಲಿತ ಅಂದರೆ ನೋಡಿ, ಆತ ಹೇಳ್ತಾನೆ ಕರ್ನಾಟಕದಲ್ಲಿ ತಿರುಳುಗನ್ನಡ ಪ್ರಚಲಿತದಲ್ಲಿತ್ತು ಅಂತ ಅನ್ನೋಂಥ ವಿಚಾರ ಹೇಳ್ತಾನೆ. ಸೊ ನಿಮ್ಗೆ ಅಲ್ಲೂ ಒಂದು ಪ್ರಶ್ನೆ ಆಗಬಹುದು, ಕವಿರಾಜ ಮಾರ್ಗಕಾರ ಯಾವ ಪ್ರಕಾರದ ಅಂದರೆ ಯಾವ ಭಾಷೆ ಕರ್ನಾಟಕದಲ್ಲಿ ಯಾವ ರೀತಿಯ ಭಾಷೆ ಅಂದರೆ ಯಾವ ಒಂದು ಭಾಷೆ ಪ್ರಚಲಿತದಲ್ಲಿ ಇತ್ತು ಅಂತ ಹೇಳ್ತಾನೆ, ಅದು ತಿರುಳುಗನ್ನಡ ಅಂತ ಹೇಳಬೇಕಾಗತ್ತೆ. ಕೇವಲ ಕನ್ನಡ ಅಥವಾ ಹಳಗನ್ನಡ ಆ ಥರ ಏನಾದ್ರು ಪ್ರಶ್ನೆ ಬಂದರೆ ತಿರುಳುಗನ್ನಡ ಅನ್ನುವಂತಹ ಒಂದು ಆಯ್ಕೆಯನ್ನು ನೀವು ಆರಿಸಬೇಕಾಗತ್ತೆ. ಸೊ ಅಷ್ಟೇ, ಅದರ ಜೊತೆಗೆ ತಿರುಳುಗನ್ನಡ ಎಲ್ಲೆಲ್ಲಿ ಪ್ರಚಲಿತದಲ್ಲಿತ್ತು ಅಂತಕ್ಕಂತಹ ಕೆಲವೊಂದು ಸ್ಥಳಗಳನ್ನು ಆತ ಗುರುತಿಸ್ತಾನೆ. ನಿಮ್ಗೆ ಆ ಪ್ರಶ್ನೆ ಕೂಡ ಬರಬಹುದು. ಆತ ಹೇಳ್ತಾನೆ ಕಿಸುವೊಳಲು, ಪುಲಿಗೆರೆ, ಕೊಪ್ಪಣ ಮತ್ತು ಒಕ್ಕುಂದ ಈ ಒಂದು ಸ್ಥಳಗಳಲ್ಲಿ ತಿರುಳುಗನ್ನಡ ಪ್ರಚಲಿತದಲ್ಲಿತ್ತು ಅಂತಂದ್ಬಿಟ್ಟು ಆತ ಹೇಳ್ತಾ ಹೋಗ್ತಾನೆ. ಸೊ ಹಾಗಾಗಿ ನೀವು ನೋಡಿ, ಇಲ್ಲೂ ಕೂಡ ಗಮನಿಸ್ಕೊಳ್ಬೇಕು. ಈ ಒಂದು ಸ್ಥಳಗಳನ್ನು ಯಾವ್ಯಾವುದು 4 ಸ್ಥಳಗಳನ್ನು ನೀವು ಗಮನಿಸ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಗುಂಪಿಗೆ ಸೇರದ ಪದವನ್ನಾದರೂ ಕೊಡಬಹುದು, ಗುಂಪಿಗೆ ಸೇರದ ಪದವನ್ನು ತೆಗೆಯೋದಕ್ಕಾದರೂ ಕೊಡಬಹುದು, ಅಥವಾ ಇವುಗಳಲ್ಲಿ ಯಾವುದಾದ್ರೂ ಒಂದು ಪದವನ್ನು ಒಂದು ಸ್ಥಳವನ್ನು ಕೊಟ್ಟು, ಅಥವಾ ಈ 4ರಲ್ಲಿ ಒಂದು ಬೇರೆದನ್ನು ಕೊಟ್ಟು ಕೇಳಬಹುದು, ಅಥವಾ 4ರಲ್ಲಿ ಇದೊಂದನ್ನು ಸೇರಿಸಬಹುದು. ಈ ರೀತಿ ಆಗಬಹುದು. ಹಾಗಾಗಿ ಕಿಸುವೊಳಲು, ಪುಲಿಗೆರೆ, ಕೊಪ್ಪಣ, ಒಕ್ಕುಂದ ಇವು 4 ಸ್ಥಳಗಳು ನಿಮಗೆ ನೆನಪಿರಲಿ. ಹಾಗಾದರೆ ಮತ್ತೆ ಕಿಸುವೊಳಲು ಅಂತಂದರೆ ಏನು, ಯಾವ ಸ್ಥಳಕ್ಕೆ? ಈಗಿನ, ಯಾಕೆಂದರೆ ಆಗ ಅದು ಕಿಸುವೊಳಲು, ಈಗ ಅದು ಪಟ್ಟದಕಲ್ಲು ಆಗಿದೆ. ಪುಲಿಗೆರೆ ಅಂತಕ್ಕಂತಹದ್ದು ಲಕ್ಷ್ಮೀಶ್ವರ ಆಗಿದೆ, ಈಗಿನ ಗದಗ ಜಿಲ್ಲೆಯಲ್ಲಿರ್ತಕ್ಕಂತಹದ್ದು. ಕೊಪ್ಪಣ ಅಂತಕ್ಕಂತಹದ್ದು ಈಗಿನ ಕೊಪ್ಪಳ ಆಗಿರ್ತಕ್ಕಂತಹದ್ದು. ಹಾಗೆ ಒಕ್ಕುಂದ ಅಂತಕ್ಕಂತಹದ್ದು ಬೆಳಗಾವಿಯಲ್ಲಿ ಈಗಲೂ ಕೂಡ ಒಕ್ಕುಂದ ಹಾಗೆ ಉಳಿದಿದೆ. ಸೊ ಈ ಒಂದು ಸ್ಥಳಗಳಲ್ಲಿ ತಿರುಳುಗನ್ನಡ ಭಾಷೆ ಪ್ರಚಲಿತದಲ್ಲಿತ್ತು ಅಂತಂದ್ಬಿಟ್ಟು ಯಾರು ಹೇಳ್ತಾನೆ? ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಸೊ ನಂತರ ಈತ ಈ ಒಂದು ಕವಿರಾಜ ಮಾರ್ಗದಲ್ಲಿ ನಾವು ಬಹಳ ಮುಖ್ಯವಾಗಿ ಇನ್ನೂ ಕೆಲವೊಂದು ಗಮನಿಸಬಹುದಾದಂಥದ್ದು ಏನಪ್ಪ ಅಂತಂದರೆ, ಕೆಲವೊಂದು ದೇಸಿ ಸಾಹಿತ್ಯ ಪ್ರಕಾರವನ್ನು ಹೇಳ್ತಾನೆ. ಯಾರು? ಕವಿರಾಜ ಮಾರ್ಗಕಾರ ಶ್ರೀ ವಿಜಯ. ಯಾವ್ಯಾವುದಪ್ಪ ಅಂತಹ ದೇಸಿ ಸಾಹಿತ್ಯ ಪ್ರಕಾರಗಳು ಅಂತಂದರೆ, ಚತ್ತಾಣ, ಪೆದಂಡೆ, ಪಗರಣ, ಗದ್ಯಕಥ, ಹಲವಾರು ಈ ರೀತಿ ಇನ್ನೊಂದು 2-3 ಕಾವ್ಯದ ರೂಪಗಳನ್ನು ಆತ ತಿಳಿಸ್ತಾ ಹೋಗ್ತಾನೆ. ಸೊ ಯಾಕೆಂದರೆ ಇದು ಕೂಡ ಬಹಳ ಮುಖ್ಯ, ನಿಮಗೆ ಪ್ರಶ್ನೆ ಬರುತ್ತೆ. ಕವಿರಾಜ ಮಾರ್ಗಕಾರ ಅಂದರೆ ಕವಿರಾಜ ಮಾರ್ಗದಲ್ಲಿ ಬಳಕೆಯಾಗಿರ್ತಕ್ಕಂತಹ ಅಥವಾ ಉಲ್ಲೇಖವಾಗಿರ್ತಕ್ಕಂತಹ ದೇಸಿ ಸಾಹಿತ್ಯ ಪ್ರಕಾರಗಳು ಯಾವುದು? ಚಂಪು, ವಚನ, ಗದ್ಯಕಥ ಅಥವಾ ಚೆತ್ತಾಣ, ಬೆದಂಡೆ ಇವುಗಳ ಯಾವುದಾದ್ರು ಒಂದನ್ನು ಸೇರಿಸಿ ನಿಮಗೆ ಪ್ರಶ್ನೆ ಬರಬಹುದು. ಹಾಗಾಗಿ ಇವುಗಳು ನಿಮಗೆ ಗೊತ್ತಿರಲಿ. ಚೆತ್ತಾಣ, ಬೆದಂಡೆ, ಪಗರಣ, ಮುಂದೆ ಬರತ್ವೆ ಇನ್ನೂ ಕೂಡ ಗದ್ಯಕಥ, ಇವೆಲ್ಲವೂ ಕೂಡ ಈ ಒಂದು ದೇಸಿ ಸಾಹಿತ್ಯ ಪ್ರಕಾರಗಳನ್ನು ಕವಿರಾಜ ಮಾರ್ಗಕಾರ ತನ್ನ ಗ್ರಂಥದಲ್ಲಿ ಬಳಕೆ ಮಾಡ್ಕೊಂಡಿದ್ದಾನೆ, ತಿಳಿಸಿದ್ದಾನೆ ಅದನ್ನು. ಸೊ ಹಾಗಾದರೆ ಹಂಗಂದ್ರೆ ಏನು? ಅಲ್ಲೂ ಕೂಡ ಪ್ರಶ್ನೆ ಆಗ್ಬೋದು. ಚೆತ್ತಾಣ ಅಂತಂದರೆ ಏನು ಅನ್ನೋ ಪ್ರಶ್ನೆ ಆಗ್ಬಹುದು ನಿಮಗೆ. ಏನು ಚೆತ್ತಾಣ? ಚೆತ್ತಾಣ ಅಂತಂದರೆ ಅದೊಂದು ಅಂದರೆ ಈ ನಮ್ಮ ಒಂದು ಕಾವ್ಯದ ಒಂದು ಪ್ರಕಾರ ಇದೆಯಲ್ಲ, ಆ ಕಾವ್ಯಗಳಿದಾವಲ್ಲ, ಆ ಎಲ್ಲ ಕಾವ್ಯಗಳು ಕೂಡ ಅಂದವಾಗಿ ಶೋಭನೆ ಅಂದರೆ ಅಲಂಕಾರಕ್ಕೆ, ಅವುಗಳನ್ನು ಕಾವ್ಯಕ್ಕೆ, ಸಾಹಿತ್ಯ ಪ್ರಕಾರಗಳಿಗೆ ಅಲಂಕಾರವನ್ನು ಮಾಡತಕ್ಕಂತಹದೇ ಚೆತ್ತಾಣ ಅಂತ ಹೇಳ್ತಾನೆ ಆತ. ಈ ನಾಗವರ್ಮ ಹೇಳುವಂತೆ ಮೆಲ್ವಾತು ಅಂದರೆ ಮೆಲ್ಲಿತು ಪ್ಲಸ್ ಮಾತು ಮೆಲ್ವಾತು ಅಂತ ಹೇಳ್ತೀವಲ್ಲ, ಹಾಗೆ ತುಂಬ ಸುಂದರವಾಗಿರ್ತಕ್ಕಂತಹದ್ದು, ತುಂಬ ಚೆನ್ನಾಗಿ ಅದನ್ನು ನಮಗೆ ಓದುಗರಿಗೆ, ಸಹೃದಯರಿಗೆ ಅದು ಬಹಳ ರುಚಿಸುವಂತೆ ರಚಿಸುವುದೇ ಚೆತ್ತಾಣ. ಚೆತ್ತಾಣ ಅಂತಂದರೆ ಸಹೃದಯರಿಗೆ ರುಚಿಸುವಂತೆ ರಚಿಸುವುದೇ ಚೆತ್ತಾಣ ಅಂತ ನಾವು ಹೇಳಬಹುದು. ಅದು ಈ ಒಂದು ಚೆತ್ತಾಣ ಅಂತಕ್ಕಂತಹದ್ದು ಸಂಸ್ಕೃತದ ಚಿತ್ರಾಯತನದಿಂದ ಬಂದಿದೆ. ಚಿತ್ರಾಯತನ ಅಂತಕ್ಕಂತಹ ಒಂದು ಧಾತುವಿನಿಂದ ಬಂದಿರತಕ್ಕಂತಹದ್ದು ಚೆತ್ತಾಣ ಆಗಿದೆ. ಸೊ ಅಂದರೆ ಸಾಹಿತ್ಯ ಪ್ರಕಾರಗಳು ಅಂದವಾಗಿ ತುಂಬ ಚೆನ್ನಾಗಿ ಸಹೃದಯರಿಗೆ ಅಂದರೆ ಅಲಂಕಾರ ಭರಿತವಾಗಿ ರಚನೆ ಮಾಡತಕ್ಕಂತಹ ಒಂದು ರೀತಿ, ಅದನ್ನು ಚೆತ್ತಾಣ ಅಂತ ಹೇಳ್ತೇವೆ. ಸೊ ಇದನ್ನು ವಾಚನೆಗಬ್ಬ, ವಾಚನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು ಅಂತ ಹೇಳ್ತಾರೆ. ಅಂದರೆ ವರ್ಣನೆಗಳಿರ್ತದೆ ಇದರಲ್ಲಿ, ವರ್ಣನೆಗಳನ್ನು ವಾಚನ ಮಾಡಲಿಕ್ಕೆ ಇದು ಬಾಜನೆಗಬ್ಬ ಅಂತಂದ್ಬಿಟ್ಟು ಹೇಳ್ತಾರೆ. ಬಾಜನೆ ಅಂದರೆ ಅಂತಂದರೆ ವಾಚನೆ ಮಾಡತಕ್ಕಂತಹಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು ಚೆತ್ತಾಣ. ಸೊ ಇದಾದ ನಂತರ ಬೆದಂಡೆ ಅಂತಂದರೆ ಏನು ಅಂತಂದರೆ, ಕಂದಪದ್ಯವು ದೋಷರಹಿತ ವೃತ್ತವೂ ಇದ್ದು ನಡುವೆ ಏನು ಹಾಡು ಸೇರಿ ಜಾಣ್ಮೆ ಪ್ರಕಟವಾಗುವಂತೆ ರಚನೆಯಾಗಿದೆ. ಈ ಒಣಪು ಆ ಥರದ್ದೆಲ್ಲ ಬರುತ್ತವಲ್ಲ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಣಪುಗಳನ್ನು ಹಾಕಿ ಹೇಳ್ತಕ್ಕಂತಹದ್ದು, ಅಥವಾ ಆ ರೀತಿ ಒಂದು ತಮ್ಮ ಜಾಣ್ಮೆ ತನ್ನ ಕಾವ್ಯದಲ್ಲಿ ಅದು ಒಂದು ತನ್ನ ಜಾಣ್ಮೆಯನ್ನು ಪ್ರಕಟಣೆ ಮಾಡತಕ್ಕಂತಹ ರಚನೆಯನ್ನು ಹೊಂದಿರತಕ್ಕಂತಹದ್ದು. ಇದನ್ನು ನಾವು ಬೆದಂಡೆ ಅಂತಂದ್ಬಿಟ್ಟು ನಾವು
ಕರಿತೇವೆ. ಸೊ ಈ ಒಂದು ಬೆದಂಡೆ ಅನ್ನುವಂತಹ ಪದ ವೈದಂಡಿಕೆ ಅನ್ನುವಂತಹ ಒಂದು ಸಂಸ್ಕೃತದ ರೂಪದಿಂದ ಬಂದಿರತಕ್ಕಂತಹದ್ದು. ಏನು ವೈದಂಡಿಕೆ ಅಂತಂದ್ರೆ ಏನು ಅಂದ್ರೆ ವಿಗತ ದಂಡ. ನೋಡಿ, ಆ ಒಂದು ಪದವನ್ನು ನಾವು ವಿಭಾಗಿಸಿ ನೋಡಿದ್ರೆ ವಿಗತ ದಂಡ ಅಂತಕ್ಕಂಥದ್ದು ಅಂದ್ರೆ ವೀಣೆಯ ರಹಿತ. ದಂಡ ಅಂತಂದ್ರೆ ಅದನ್ನ ರಹಿತ, ವೀಣೆಯ ರಹಿತವಾಗಿ ಹಾಡ್ತಕ್ಕಂತಹದ್ದು, ವೀಣೆಯ ರಹಿತವಾಗಿ ಹೇಳ್ತಕ್ಕಂತಹದನ್ನ ಬೆದಂಡೆ ಅಂತ ಅಂದ್ಬಿಟ್ಟು ಕರಿತೇವೆ. ಇದನ್ನ ಹಾಡುಗಬ್ಬ ಅಂತ ಹೇಳ್ತಾರೆ. ಇದನ್ನ ಹಾಡುಗಬ್ಬ, ಬೆದಂಡೆಯನ್ನ. ಅದು ವಾಚನಗಬ್ಬ, ಭಾಜನೆಗಬ್ಬ, ಇದು ಹಾಡುಗಬ್ಬ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಪಗರಣ, ಇದೊಂದು ಸಂಸ್ಕೃತದ ಪ್ರಕರಣ ಅನ್ನುವಂತಹ ಒಂದು ಇದರಿಂದ ಬಂದಿರತಕ್ಕಂತಹದ್ದು. ನೋಡಿ, ಇದು ಪ್ರಶ್ನೆಯಾಗಿದೆ ನಿಮಗೆ. ಪಗರಣ ಅಂತ ಅಂದ್ರೆ ಏನು ಅನ್ನುವಂಥದ್ದು. ಇದೊಂದು ಗ್ರಾಮ್ಯ ನಾಟಕ, ಬಯಲಾಟಕ, ಅಂದ್ರೆ ಇದೊಂದು ಪ್ರದರ್ಶನ ಕಲೆ. ನಿಮ್ಗೆ ಇಲ್ಲಿ ಪ್ರಶ್ನೆ ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಪಗರಣ ಅದರ ಅರ್ಥ ಕೇಳಿದಾಗ ಅಥವಾ ಅಂದರೆ ಅಂತ ಕೇಳಿದಾಗ ಅಲ್ಲಿ ಗ್ರಾಮ್ಯ ನಾಟಕ ಅಥವಾ ಬಯಲಾಟ ಅಥವಾ ಪ್ರದರ್ಶನ ಕಲೆ ಏನಾದ್ರು ಕೇಳಬಹುದು, ಯಾವುದಾದ್ರೂ ಆಯ್ಕೆಯನ್ನು ಕೊಡಬಹುದು. ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ, ಅದೊಂದು ಪ್ರದರ್ಶನ ಕಲೆ, ನಾಟಕ ಕಲೆ, ಬಯಲಾಟಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದನ್ನು ನಾವು ಪಗರಣ ಅಂತ ಅಂದ್ಬಿಟ್ಟು ಕರಿತೇವೆ. ಅದಲ್ಲದೆ ಇನ್ನು ಯಾವ್ಯಾವ ಹೇಳ್ತಾವಪ್ಪ ಅಂದ್ರೆ ಒನಕೆವಾಡು. ಸೊ ಒನಕೆವಾಡು ಆ ಒಂದು ಪದದಲ್ಲೇ ಇದೆ ನೋಡಿ. ಇದು ಕೂಡ ಪ್ರಶ್ನೆಯಾಗಿದೆ, ಒನಕೆವಾಡು ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು. ಸೊ ಒನಕೆವಾಡು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದು ಭತ್ತ ಕುಟ್ಟಬೇಕಾದ್ರೆ ಹಾಡು. ಯಾಕೆ ನಮ್ಗೆ ಗೊತ್ತು, ಹಿಂದಿನ ಕಾಲದ ನಮ್ಮ ಹಳೆಯ ತಲೆಮಾರುಗಳಲ್ಲಿ ನಾವು ನೋಡಿದ್ದೇವೆ. ಅವ್ರು ಏನಾದ್ರು ಭತ್ತ ಕುಟ್ಟಬೇಕಾದ್ರೆ, ಬೀಸಬೇಕಾದ್ರೆ ಎಲ್ಲ ಕೊಟ್ಟೋ ಹಾಡು, ಬೀಸೋ ಹಾಡು ಅಂತ ಅಂದ್ಬಿಟ್ಟು ಹಾಡ್ತಾ ಇದ್ರು. ನಮ್ಮ ಜನಪದ ಸಾಹಿತ್ಯಗಳು ಅಲ್ವಾ, ಜನಪದ ಸಾಹಿತ್ಯಗಳು ಇದಾವೆ. ಸೊ ಅಂತಹ ಒಂದು ಹಾಡು, ಇದನ್ನ ಒನಕೆವಾಡು ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೇವೆ. ಸೊ ಈ ಒಂದು ಒನಕೆವಾಡಿನ ಬಗ್ಗೆ ಉಲ್ಲೇಖ ನಮಗೆ ಋಗ್ವೇದದಲ್ಲೇ ಸಿಗತ್ತೆ. ಅವಘಾತ ಮಂತ್ರ ಅಂತ ಅಂದ್ಬಿಟ್ಟು ಅವಘಾತ ಮಂತ್ರ ಅಂತ ಅಂದ್ಬಿಟ್ಟು ಋಗ್ವೇದದಲ್ಲೇ ಸಿಗತ್ತೆ. ಈ ಒಂದು ಒನಕೆವಾಡಿನ ಮೂಲ ಅಲ್ಲೇ ಹುಡುಕ್ಬೋದು ನಾವು. ಅದರ ಜೊತೆಗೆ ಇದರ ರೂಪ ಏನಪ್ಪಾ ಅಂದ್ರೆ ಇದು ತ್ರಿಪದಿ ರೂಪವನ್ನು ಹೊಂದಿರತಕ್ಕಂತಹದ್ದು. ಯಾವುದು ಒನಕೆವಾಡು ತ್ರಿಪದಿ ರೂಪವನ್ನು, ಮೂರು ಸಾಲುಗಳು ಒಳಗೊಂಡಿರುತ್ತೆ ಇದು. ಮತ್ತೆ ಇದರ ವಿಚಾರ ಏನಾಗಿರುತ್ತೆ ಅಂದ್ರೆ ಬಹುತೇಕ ಶೃಂಗಾರ ವಿಚಾರಗಳನ್ನ ಇದು ಒಳಗೊಂಡಿರುತ್ತೆ ಒನಕೆವಾಡು. ನಿಮಗೆ ಇಲ್ಲಿ ಪ್ರಶ್ನೆ, ಒನಕೆವಾಡು ಅಂತ ಅಂದ್ರೆ ಭತ್ತ ಕುಟ್ಟುವಾಗ ಹಾಡುವಂತಹ ಹಾಡು ಇದು. ಮತ್ತೆ ಇದಕ್ಕೆ ಮೂಲ ಋಗ್ವೇದದ ಅವಘಾತ ಮಂತ್ರದಲ್ಲೇ ನಾವು ಗುರುತಿಸ್ತೇವೆ. ಮತ್ತೆ ಇದರ ರೂಪ ತ್ರಿಪದಿ ರೂಪದಲ್ಲಿ ಒಳಗೊಂಡಿರುತ್ತೆ. ಇದರ ವಿಚಾರ ಶೃಂಗಾರ ವಿಚಾರಗಳನ್ನ ಬಹುತೇಕವಾಗಿ ಒಳಗೊಂಡಿರುತ್ತೆ. ಇದಿಷ್ಟು ಒನಕೆವಾಡನ ಬಗ್ಗೆ ಆಗಬಹುದಾದಂತಹ ಪ್ರಶ್ನೆಗಳು. ಇದಾದ ನಂತರ ಓವನಿಗೆ. ನೋಡಿ, ಒನಕೆವಾಡ ನಂತರ ಓವನಿಗೆ ಅಂತಕ್ಕಂಥದ್ದು. ಸೊ ಇದರ ಕುರಿತು ಉಲ್ಲೇಖ ಎಲ್ಲಿ ಸಿಗತ್ತೆ ಅಂತಂದ್ರೆ ನಮಗೆ ಮಾನಸೋಲ್ಲಾಸದಲ್ಲಿ ಇದರ ಕುರಿತು ವಿವರಣೆ ಇರತಕ್ಕಂತಹದ್ದು. ಇದರ ರೂಪವು ಕೂಡ ತ್ರಿಪದಿ ರೂಪವೇ ಆಗಿರುತ್ತೆ. ಸೊ ಇದು ಕೇರುವ ಹಾಡು, ಜೋಗುಳದ ಹಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಆನೆಯನ್ನ ಹಿಡಿಯುವ ಸಂದರ್ಭದ ಹಾಡು ಅಂತಂದು ಕೂಡ ಹೇಳ್ತಾರೆ. ಅಂದ್ರೆ ಇದರ ಕುರಿತು ನಮಗೆ ಭಿನ್ನಾಭಿಪ್ರಾಯ ಇದಾವೆ. ಆದ್ರೆ ಯಾವ್ದು ಬೇಕಾದ್ರೂ ಕೇಳಬಹುದು, ನಿಮ್ಗೆ ಯಾವ ಒಂದು ಆಯ್ಕೆಯನ್ನ ಬೇಕಾದ್ರೂ ಕೊಡಬಹುದು. ಅಂದ್ರೆ ನಿಮ್ಗೆ ಗೊತ್ತಿರಲಿ, ಒನಕೆವಾಡು ಅಂತಂದ್ರೆ ಭತ್ತ ಕುಟ್ಟಬೇಕಾದ್ರೆ ಹಾಡುವಂತ ಹಾಡು, ಓವನಿಗೆ ಅಂತಂದ್ರೆ ಕೇರುವ, ಜೋಗುಳ ಅಥವಾ ಆನೆ ಹಿಡಿಯುವ ಸಂದರ್ಭದ ಹಾಡು ಯಾವ್ದಾದ್ರು ಆಗಿರಬಹುದು. ಇದು ನಿಮಗೆ ಗೊತ್ತಿರಲಿ. ಮತ್ತೆ ಇದರ ವಿವರಣೆ ನಮ್ಗೆ ಎಲ್ಲಿ ಸಿಗತ್ತೆ? ಮಾನಸೋಲ್ಲಾಸದಲ್ಲಿ ಸಿಗತ್ತೆ. ಒನಕೆವಾಡಿನ ವಿವರಣೆ ಎಲ್ಲಿ ಸಿಗತ್ತೆ? ಋಗ್ವೇದದಲ್ಲಿ ಸಿಗತ್ತೆ ನಮಗೆ. ಸೊ ಅದು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಗದ್ಯ ಕತೆ ಅಂತ ಅಂದ್ಬಿಟ್ಟು. ಸೊ ಏನು ಗದ್ಯ ಕತೆ ಅಂತಂದ್ರೆ ಕವಿರಾಜ ಮಾರ್ಗಕಾರ ಹೇಳ್ತಕ್ಕಂತಹದ್ದು. ಇದು ಕೂಡ ಒಂದು ಕಾವ್ಯದ ಪ್ರಭೇದ. ಸೊ ಇದು ಗದ್ಯ ಮತ್ತೆ ಪದ್ಯಗಳು ಎರಡರಿಂದ ಕೂಡಿರ್ತಕ್ಕಂತಹದ್ದು. ಸರ್ ಹಾಗಿದ್ರೆ ಇದು ಗದ್ಯ ಮತ್ತೆ ಪದ್ಯಗಳಿಂದ ಕೂಡಿರ್ತಕ್ಕಂಥದ್ದು ಚಂಪು ಅಲ್ವಾ? ಚಂಪುನೇ. ಆದ್ರೆ ಕವಿರಾಜ ಮಾರ್ಗಕಾರ ಚಂಪು ಸಾಹಿತ್ಯವನ್ನ ಆ ರೀತಿ ಹೇಳಿಲ್ಲ, ಅದನ್ನ ಆತ ಗದ್ಯ ಕತೆ ಅಂತ ಅಂದ್ಬಿಟ್ಟು ಕರೆದಿದ್ದಾನೆ. ಅರ್ಥ ಆಯ್ತಾ? ಸೊ ನೋಡಿ, ನಿಮಗೆ ಪ್ರಶ್ನೆ ಕೇಳಬಹುದು, ಗದ್ಯ ಕಥೆಯನ್ನ ಚಂಪು ಸಾಹಿತ್ಯವನ್ನ ಕವಿರಾಜ ಮಾರ್ಗಕಾರ ಹೇಗೆ ಕರೆದಿದ್ದಾನೆ ಅಂತಂದ್ಬಿಟ್ಟು. ಅದನ್ನ ಗದ್ಯ ಕಥೆ ಅಂತ ಅಂದ್ಬಿಟ್ಟು ಕರೆದಿದ್ದಾನೆ. ಗೊತ್ತಿರಲಿ, ಬಹಳ ಮುಖ್ಯ ಇದು. ಸೊ ಇದರ ಜೊತೆಗೆ ಏನು ಇದು ಅಂತಂದ್ರೆ ಅದು ಇದರಲ್ಲಿ ಅಗಣಿತವಾದ ಗುಣಗಳು, ಅಂದ್ರೆ ಹಲವಾರು ಈ ಚಂಪು ಸಾಹಿತ್ಯದಲ್ಲಿ ಹೇಗೆ ಗದ್ಯಗಳು ಮತ್ತೆ ಪದ್ಯಗಳನ್ನ ಒಳಗೊಂಡಿರುತ್ತಲ್ಲ, ಅದೇ ರೀತಿ ಇದು ಕೂಡ ಇರ್ತಕ್ಕಂತಹದ್ದು. ಸೊ ಇದನ್ನ ದಂಡಿ ಚಂಪು ಅಂತ ಕರೆದ, ಆದರೆ ಕವಿರಾಜ ಮಾರ್ಗಕಾರ ಗದ್ಯ ಕಥಾ ಅಂತ ಕರೆದಿದ್ದಾನೆ. ಇದಕ್ಕೆ ಉದಾಹರಣೆ ನೋಡಿದ್ರೆ ನಾವು ವಡ್ಡಾರಾಧನೆ ಮತ್ತೆ ಚಾಮುಂಡರಾಯ ಪುರಾಣಗಳನ್ನ, ಇದನ್ನ ಗದ್ಯ ಕಥೆಗಳ ಒಂದು ವಿಭಾಗವನ್ನ ಗದ್ಯ ಕಥೆಗಳನ್ನಾಗಿ ವಿಭಾಗ ಮಾಡಿರ್ತಕ್ಕಂಥದ್ದನ್ನು ನಾವು ಗುರುತಿಸಬಹುದಾಗತ್ತೆ. ಇದಿಷ್ಟು ಕವಿರಾಜ ಮಾರ್ಗಕಾರ ಅಂದ್ರೆ ಶ್ರೀ ವಿಜಯನ ಕುರಿತು ಹಾಗೂ ಕವಿರಾಜ ಮಾರ್ಗ ಕೃತಿಯ ಕುರಿತು ಹಾಗೂ ನಮ್ಮ ಪ್ರಾಚೀನ ಕನ್ನಡ ದೇಸಿ ಸಾಹಿತ್ಯ ರೂಪದ ಕುರಿತು ಇರ್ತಕ್ಕಂಥ ವಿಚಾರಗಳು. ನಿಮ್ಗೆ ಇಲ್ಲೂ ಕೂಡ 1 ಅಥವಾ 2 ಪ್ರಶ್ನೆಗಳು ಖಂಡಿತ ಬರುತ್ತವೆ. ಪ್ರಶ್ನೆಗಳು ಯಾವುದೇ ಪರೀಕ್ಷೆಗೂ ಕೂಡ ಈ ಒಂದು ವಿಭಾಗದಿಂದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತೆ. ಸೊ ಇದಾದ ನಂತರ ನಾವು ನೋಡೋಣ, ನಾವೀಗ ಕನ್ನಡದ ಮೊದಲ ಗ್ರಂಥದ ಕುರಿತು ನೋಡಿದ್ವಿ ಅಲ್ವಾ? ಕನ್ನಡದ ಮೊದಲ ಗ್ರಂಥ, ಕನ್ನಡದ ಮೊದಲ ಲಕ್ಷಣ ಗ್ರಂಥ
ಅನ್ನುವಂತಹ ಒಂದು ವಿಚಾರವನ್ನು ನಾವು ಕವಿರಾಜ ಮಾರ್ಗ ಅಂತ ಹೇಳಿದೆ. ಅದಕ್ಕೆ ಹೇಳಿದೆ ನಾನು, ಮೊದಲ ಗ್ರಂಥ ಅಂತ ಅಂದರೆ ನೀವು ಕವಿರಾಜ ಮಾರ್ಗವನ್ನು ಗುರುತಿಸಬೇಕಾಗತ್ತೆ. ಆದರೆ ಮೊದಲ ಗದ್ಯ ಕೃತಿ ಅಂತ ನೋಡಿದ್ರೆ ನೀವು ಒಡ್ಡಾರಾಧನೆಯನ್ನು ಗುರುತಿಸಬೇಕಾಗತ್ತೆ. ಅದು ಲಕ್ಷಣ ಗ್ರಂಥ, ಇದು ಗದ್ಯ ಕೃತಿ. ಇಲ್ಲಿ ಗೊಂದಲವನ್ನು ಮಾಡಿಕೊಳ್ಬೇಡಿ. ಹಾಗಾಗಿ ಸೊ ಈ ಒಂದು ಒಡ್ಡಾರಾಧನೆ ರಚನೆಕಾರರು ಯಾರು? ಶಿವಕೋಟ್ಯಾಚಾರ್ಯರಾಗಿದ್ದಾರೆ. ಶಿವಕೋಟ್ಯಾಚಾರ್ಯರು ಒಡ್ಡಾರಾಧನೆ ಅಂತಕ್ಕಂತಹ ಒಂದು ಕನ್ನಡದ ಮೊದಲ ಗದ್ಯ ಕೃತಿಯನ್ನು ನಮಗೆ ನೀಡಿದ್ದಾರೆ. ಸೊ ಇವರ ಒಂದು ಕಾಲವನ್ನು ನೋಡಿದ್ರೆ 920 ಅಂತ ಅಂದ್ಬಿಟ್ಟು ಗುರುತಿಸ್ತೇವೆ ಕಾಲವನ್ನು. ಸೊ ಏನು ಈ ಒಂದು ಒಡ್ಡಾರಾಧನೆಯಲ್ಲಿ ಏನಿದೆ ಅಂತಂದರೆ, ಇದರಲ್ಲಿ ಇದೊಂದು ಕಥೆಗಳಿರ್ತಕ್ಕಂತಹದ್ದು. ಸುಮಾರು 19 ಕಥೆಗಳನ್ನು ಇದು ಒಳಗೊಂಡಿದೆ. ಯಾವುದು? ಒಡ್ಡಾರಾಧನೆ ಅಂತಕ್ಕಂತಹದ್ದು. ಸೊ ಏನು ಹಾಗಿದ್ರೆ ಯಾವ ಕಥೆಗಳನ್ನು ಒಳಗೊಂಡಿದೆ ಅಂತಂದರೆ, ಇದರಲ್ಲಿ ಜೈನ ಧರ್ಮದ ಧಾರ್ಮಿಕ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹದ್ದು. ಜೈನ ಧರ್ಮದ ಒಂದು ಅಲ್ಲಿ ಇರ್ತಕ್ಕಂತಹ ಧರ್ಮದ ಒಂದು ಏನು ಹೇಳ್ತೇವೆ ಆಚಾರ ವಿಚಾರಗಳು, ಆ ಒಂದು ಭವಾವಳಿಗಳು, ಈ ಕಥೆಗಳನ್ನು ಅದು ಒಳಗೊಂಡಿರ್ತಕ್ಕಂತಹದ್ದು ಯಾವುದು? ಒಡ್ಡಾರಾಧನೆ. ಸೊ ಈ ಒಡ್ಡಾರಾಧನೆಗೆ ಇನ್ನೊಂದು ಹೆಸರು ಏನಿದೆಯಪ್ಪ ಅಂತಂದರೆ ಉಪಸರ್ಗ ಕೇವಲಿಗಳ ಕಥೆ ಅಂತಲೂ ಕೂಡ ಕರೀತಾರೆ. ನೋಡಿ, ಇದು ಪ್ರಶ್ನೆಯಾಗಿದೆ ನಿಮಗೆ. ಒಡ್ಡಾರಾಧನೆಗೆ ಇರತಕ್ಕಂತಹ ಇನ್ನೊಂದು ಹೆಸರು ಏನು ಅನ್ನೋದನ್ನ ಪ್ರಶ್ನೆಯಾಗಿದೆ. ಉಪಸರ್ಗ ಕೇವಲಿಗಳ ಕಥೆ ಅಂತ ಅಂದ್ಬಿಟ್ಟು ಇದನ್ನ ಕರೀತಾರೆ. ಅಥವಾ ಉಪಸರ್ಗ ಕೇವಲಿಗಳ ಕಥೆಯನ್ನು ರಚನೆಕಾರ ಯಾರು ಅಂತ ಕೇಳಬಹುದು. ನಿಮಗೆ ಗೊಂದಲ ಮಾಡ್ಕೋಬಾರ್ದು, ಅದು ಕೂಡ ಶಿವಕೋಟ್ಯಾಚಾರ್ಯನೇ ಆಗಿರುತ್ತೆ. ಸೊ ಒಡ್ಡಾರಾಧನೆಗೆ ಉಪಸರ್ಗ ಕೇವಲಿಗಳ ಕಥೆ ಅಂತಲೂ ಕೂಡ ಕರೀತೇವೆ. ಸೊ ಹಾಗಿದ್ರೆ ಈ ಒಂದು ಒಡ್ಡಾರಾಧನೆಗೆ ಆಕಾರ ಯಾವುದು, ಮೂಲ ಯಾವುದು ಅಂತ ನೋಡಿದ್ರೆ, ಹರಿಸೇನ ಇರ್ತಾನಲ್ಲ, ಹರಿಸೇನನ ಬೃಹತ್ ಕಥಾಕೋಶ ಇದರ ಮೂಲ ಆಕಾರ ಅಂತಂದ್ಬಿಟ್ಟು ನಾವು ಗುರುತಿಸ್ತೇವೆ. ಆ ಒಂದು ಕಥೆಗಳನ್ನು ಕನ್ನಡಕ್ಕೆ ತಂದಿರ್ತಕ್ಕಂತಹದ್ದು, ಆ ಒಂದು ಅದರ ಆಧಾರದ ಮೇಲೆ ರಚನೆಯಾಗಿರ್ತಕ್ಕಂತಹದ್ದು ಈ ಒಂದು ಯಾವುದು? ಒಡ್ಡಾರಾಧನೆ ಅಂತಕ್ಕಂತಹ ಕೃತಿ. ಇದೊಂದು ಗದ್ಯ ಕೃತಿ. ಇದರಲ್ಲಿ ಸುಮಾರು 19 ಕಥೆಗಳಿದ್ದಾವೆ. ಸೊ ಇದರಲ್ಲಿ ಇನ್ನೂ ಒಂದು ಮುಖ್ಯವಾಗಿ ನೋಡ್ಬೋದಾದರೆ ದೇಸಿ ನುಡಿಗಟ್ಟುಗಳ ಬಳಕೆಯಾಗಿರ್ತಕ್ಕಂತಹದ್ದು. ನಿಮಗಿದು ಕೂಡ ಪ್ರಶ್ನೆ ಆಗತ್ತೆ. ಕೆಲವೊಂದು ನುಡಿಗಟ್ಟುಗಳೇನಿದಾವಲ್ಲ, ಈ ದೇಸಿ ನುಡಿಗಟ್ಟುಗಳು, ಈ ನುಡಿಗಟ್ಟುಗಳನ್ನು ಕೊಟ್ಟು ನಿಮಗೆ ಇದು ಬಳಕೆಯಾಗಿರ್ತಕ್ಕಂತಹ ಕೃತಿ ಯಾವುದು ಅಥವಾ ಬಳಸಿರೋರು ಯಾರು ಅಂತ ಅಂದ್ಬಿಟ್ಟು ಕೇಳಬಹುದು. ಸೊ ಅಂತಹ ಒಂದು ದೇಸಿ ನುಡಿಗಟ್ಟುಗಳು ಬಹಳ ಮುಖ್ಯವಾಗಿ ಮತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಆಧಾರದ ಮೇಲೆ ನಾನು ತಗೊಂಡಿರ್ತಕ್ಕಂಥದ್ದು ಗಿಡಿ ಗಿಡಿ ಜತ್ರಂ ನಿಮ್ಮಿಳಿ ಮಿಳಿ ನೇತ್ರಂ ಸೊಪ್ಪು ನಾರಾಗಿ ಬಡಿ ಬೈಕುಂಗುಳಿ ಬೇಡು ಇತ್ಯಾದಿ ದೇಸಿ ನುಡಿಗಟ್ಟುಗಳನ್ನು ಈ ಒಂದು ಶಿವಕೋಟ್ಯಾಚಾರ್ಯರು ತಮ್ಮ ಒಡ್ಡಾರಾಧನೆ ಕೃತಿಯಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಸೊ ಇವು ಕೂಡ ನಿಮಗೆ ಬಹಳ ಮುಖ್ಯವಾಗುತ್ತೆ. ಗಿಡಿ ಗಿಡಿ ಜತ್ರಂ ಮಿಳಿಮಿಳಿ ನೇತ್ರಂ ಸೊಪ್ಪು ನಾರಾಗಿ ಬಡಿ ಬೈಕುಂಗುಳಿ ಬೇಡು ಅನ್ನುವಂತಹ ಒಂದು ದೇಸಿ ನುಡಿಗಟ್ಟುಗಳನ್ನು ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಈ ಒಂದು ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆ ಕೃತಿಯನ್ನು ಮೊದಲು ಪ್ರಕಟಣೆ ಮಾಡಿದಂಥವರು, ಸಂಗ್ರಹ ಮಾಡಿ ಇದನ್ನು ಸಂಪಾದಿಸಿದ್ದಕ್ಕಂಥವರು DL ನರಸಿಂಹಾಚಾರ್ಯರು. ಇದು ಕೂಡ ಪ್ರಶ್ನೆ ಆಗಬಹುದು ನಿಮಗೆ. ನೋಡಿ, ಇಲ್ಲಿ ನಿಮಗೆ ಶಿವಕೋಟ್ಯಾಚಾರ್ಯರ ಕುರಿತು ಯಾವ್ಯಾವ ಪ್ರಶ್ನೆಗಳಾಗಬಹುದು ಅಂತಂದರೆ, ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಅದು ಒಡ್ಡಾರಾಧನೆಯ ಕರ್ತೃ ಯಾರು? ಶಿವಕೋಟ್ಯಾಚಾರ್ಯರು. ಇದರಲ್ಲಿ ಒಳಗೊಂಡಿರ್ತಕ್ಕಂತಹ ಎಷ್ಟು ಕಥೆಗಳನ್ನು ಒಳಗೊಂಡಿದೆ? ಇದರಲ್ಲಿ 19 ಕಥೆಗಳನ್ನು ಒಳಗೊಂಡಿದೆ. ಇದರಲ್ಲಿರ್ತಕ್ಕಂಥ ಈ ಒಂದು ಒಡ್ಡಾರಾಧನೆಗೆ ಇರತಕ್ಕಂತಹ ಇನ್ನೊಂದು ಹೆಸರು ಯಾವುದು? ಅದು ಉಪಸರ್ಗ ಕೇವಲಿಗಳ ಕಥೆ. ಇದಕ್ಕೆ ಇರತಕ್ಕಂತಹ ಆಕಾರ ಯಾವುದು? ಇದು ಹರಿಸೇನನ ಬೃಹತ್ ಕಥಾಕೋಶ. ಮತ್ತು ಇದರಲ್ಲಿ ಬಳಕೆಯಾಗಿರ್ತಕ್ಕಂತಹ ದೇಸಿ ನುಡಿಗಟ್ಟುಗಳು ಗಿಡಿ ಗಿಡಿ ಜತ್ರಂ ಮಿಳಿಮಿಳಿ ನೇತ್ರಂ ಸೊಪ್ಪು ನಾರಾಗಿ ಬಡಿ ಬೈಕುಂಗಿಳಿ ಬೇಡು ಅಂತಕ್ಕಂತಹದ್ದು ಇದು. ಮತ್ತು ಇದನ್ನ ಸಂಪಾದಿಸಿದವರು ಮೊದಲು ಪ್ರಕಟಣೆ ಮಾಡಿದಂಥವರು DL ನರಸಿಂಹಾಚಾರ್ಯರು. ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ ಆಗತ್ತೆ. ಸೊ ಇದಿಷ್ಟು ಶಿವಕೋಟ್ಯಾಚಾರ್ಯರ ಕುರಿತು. ಮತ್ತು ಆ ಕಥೆಗಳ ಪಟ್ಟಿಯನ್ನು ನಾನು ಇಲ್ಲಿ ನೀಡಿದ್ದೇನೆ. ಅದು ಕೂಡ ನಿಮಗೆ ಒಮ್ಮೆ ನಾನು ನಿಮಗೆ ಹೇಳ್ತೇನೆ, ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಈ ಕಥೆ ಎಲ್ಲಿ ಬರುತ್ತೆ ಅಂತ ಕೇಳಬಹುದು, ನಿಮಗೆ ಈ ಒಂದು ಪಾತ್ರ ಎಲ್ಲಿ ಬರುತ್ತೆ ಅಂತ ಕೇಳಬಹುದು. ಹಾಗಾಗಿ ಅದೊಂದು ಕೂಡ ನಿಮಗೆ ಗಮನದಲ್ಲಿರಲಿ. ಸುಕುಮಾರ ಸ್ವಾಮಿಯ ಕಥೆ, ಸುಕೌಶಲ ಸ್ವಾಮಿಯ ಕಥೆ, ಗಜಕುಮಾರನ ಕಥೆ, ಸನತ್ಕುಮಾರ ಚಕ್ರವರ್ತಿಯ ಕಥೆ, ಅಣ್ಣಿಕಾಪುತ್ರನ ಕಥೆ, ಭದ್ರಬಾಹು ಭಟ್ಟಾರರ ಕಥೆ, ಲಲಿತಘಟೆಯ ಕಥೆ, ಧರ್ಮಘೋಷ ಭಟ್ಟಾರನ ಕಥೆ, ಸಿರಿದಣ್ಣ ಭಟ್ಟಾರರ ಕಥೆ, ಇವೆಲ್ಲವೂ ಕೂಡ ಮುಖ್ಯವಾಗತ್ವೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಪ್ರಶ್ನೆಗಳಲ್ಲಿ ಬಂದಿರತಕ್ಕಂಥವು ಯಾವ್ಯಾವುದಪ್ಪ ಅಂದರೆ ಕಾರ್ತಿಕ ಋಷಿಯ ಕಥೆ, ಮತ್ತು ವಿದ್ಯುಚ್ಚೋರ ಋಷಿಯ ಕಥೆ, ಚಾಣಕ್ಯ ಋಷಿಯ ಕಥೆ, ಸುಕುಮಾರ ಸ್ವಾಮಿಯ ಕಥೆ, ಸನತ್ ಕುಮಾರ ಚಕ್ರವರ್ತಿಯ ಕಥೆ. ಈ ಒಂದು 5-6 ಕಥೆಗಳ ಬಗ್ಗೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾಗಿ ಈ ಕಥೆಗಳ ಪಟ್ಟಿಯನ್ನು ಒಮ್ಮೆ ನೋಡ್ಕೊಂಡಿರಿ, ಅಥವಾ ಆ ಕಥೆ ಅನ್ನುವಂತಹ ಒಂದು
ಪದಗಳು ಅಥವಾ ಆ ಒಂದು ಸಂದರ್ಭ ಬಂದರೆ ಬಹುತೇಕವಾಗಿ ಒಡ್ಡಾರಾಧನೆಯಿಂದನೇ ಬಂದಿರತ್ವೆ. ಇದು ನಿಮಗೆ ಗೊತ್ತಿರಲಿ. ಸೊ ಇದಾದ ನಂತರ ನಾನು ಹೇಳಿದೆ ಆಗಲೇ, ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಬರೋದಕ್ಕಿಂತ ಮುಂಚೆನೆ ಹಲವಾರು ಕವಿಗಳು ಇದ್ದರು ಅಂತಕ್ಕಂತಹ ಒಂದು ಉಲ್ಲೇಖನ ತನ್ನ ಕೃತಿಯಲ್ಲಿ ಮಾಡಿಕೊಂಡಿದ್ದಾನೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕು. ಯಾಕೆಂದರೆ ಇವ್ರ ಬಗ್ಗೆ ನಮಗೆ ಯಾವುದೇ ಇವರ ಕೃತಿಗಳು ಲಭ್ಯವಾಗಿಲ್ಲದೆ ಇರೋದ್ರಿಂದ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಇವರು ಇದ್ದರು ಅನ್ನೋದಕ್ಕೆ ಉಲ್ಲೇಖಗಳು, ಅಂದರೆ ಇನ್ನೊಬ್ಬರು ಅದನ್ನ ಬಳಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಖ್ಯವಾಗತ್ವೆ. ಪ್ರಶ್ನೆಗಳಲ್ಲಿ ಪರೀಕ್ಷೆಗಳಲ್ಲಿ ಈ ಕುರಿತು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಅಂಥವುಗಳಲ್ಲಿ ಪ್ರಮುಖವಾಗಿ ನೋಡೋದಾದರೆ ಅಸಗ ಅಂತ ಅಂದ್ಬಿಟ್ಟು ನೋಡ್ತೇವೆ. ಸೊ ಈ ಒಂದು ಅಸಗನ ಕಾಲವನ್ನು 852 ಅಂತ ಅಂದ್ಬಿಟ್ಟು ಗುರುತಿಸ್ತೇವೆ. ಈತನ ಕುರಿತು ನಮಗೆ ಎಲ್ಲಿ ಲಭ್ಯವಿದೆಯಪ್ಪ ಅಂತಂದರೆ, ಜಯಕೀರ್ತಿಯ ಛಂದೋನುಶಾಸನದಲ್ಲಿ ಈ ಅಸಗ ಕರ್ನಾಟ ಕುಮಾರ ಸಂಭವ ಕಾವ್ಯಂ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ಸಿಗತ್ತೆ ನಮಗೆ. ಎಲ್ಲಿ? ಜಯಕೀರ್ತಿಯ ಛಂದೋನುಶಾಸನದಲ್ಲಿ ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಅನ್ನುವಂತಹ ಕೃತಿಯನ್ನು ಅಸಗ ರಚನೆ ಮಾಡಿದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ನಮಗೆ ಸಿಗತ್ತೆ. ನೋಡಿ, ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಹುಶಃ ಕರ್ನಾಟಕ ಕುಮಾರ ಸಂಭವ ಕಾವ್ಯವನ್ನು ರಚನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನೀವು ನೇರವಾಗಿ ಅಸಗ ಅಂತಲೇ ಗುರುತಿಸಬೇಕಾಗತ್ತೆ. ಅಥವಾ ಅಸಗನ ಕುರಿತು ಅಥವಾ ಕರ್ನಾಟಕ ಕುಮಾರ ಸಂಭವ ಕಾವ್ಯದ ಕುರಿತು ಉಲ್ಲೇಖ ಇರುವಂತಹ ಶಾಸನ ಯಾವುದು ಅಂತಂದ್ರೆ ಅದು ಛಂದೋನುಶಾಸನವಾಗಿರುತ್ತೆ. ನೋಡಿ, ಈ ರೀತಿ ಎರಡು ರೀತಿಯ ಪ್ರಶ್ನೆ ನಿಮಗೆ ಬರಬಹುದಾಗತ್ತೆ. ಮತ್ತೆ ಈ ಅಸಗನ ಕುರಿತು ಇನ್ನೊಂದು ಬಹಳ ಮುಖ್ಯವಾದಂತಹ ಉಲ್ಲೇಖವನ್ನು ನಾವು ಗಮನಿಸಬಹುದಾದದ್ದು ಯಾವುದಪ್ಪ ಅಂತಂದ್ರೆ ಪೊನ್ನ ಏನಪ್ಪ ಹೇಳ್ಕೊಳ್ತಾನೆ ಅಂತಂದ್ರೆ, ಕನ್ನಡ ಕವಿತೆಯೋಳ್ ಅಸಗಂಗಂ ನೂರ್ಮಡಿ ಎಂದು ಹೇಳಿಕೊಂಡಿದ್ದಾನೆ. ಯಾರು? ಪೊನ್ನ ಅಸಗನಿಗಿಂತ ನಾನು 100 ಪಟ್ಟು ಕನ್ನಡ ಕವಿತೆಯಲ್ಲಿ 100 ಪಟ್ಟು ಮೇಲು ಅಂತ ಹೇಳ್ಕೊಂಡಿದ್ದಾನೆ. ಯಾರನ್ನ ಕುರಿತು? ಅಸಗನ ಕುರಿತು. ಎಲ್ಲಿ ಅಂತಂದ್ರೆ ಶಾಂತಿ ಪುರಾಣದಲ್ಲಿ. ಸೊ ಹಾಗಾಗಿ ಅಸಗನು ಕೂಡ ಬಹಳ ದೊಡ್ಡ ವಿದ್ವಾಂಸನಾಗಿದ್ದ. ಅವನಿಗಿಂತ ಹೆಚ್ಚಿನ ವಿದ್ವಾಂಸ ಅಂತ ಹೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ಅಸಗ, ಈಗ ನಾವು ಒಬ್ಬ ವ್ಯಕ್ತಿಗೆ ನಾನು ಕಂಪೇರ್ ಮಾಡ್ಕೊಳ್ತೇನೆ ಅಂತಂದ್ರೆ, ಅವ್ರಿಗೆ ನಾನು ಹೋಲಿಕೆ ಮಾಡ್ಕೊಳ್ತೇನೆ, ಅವ್ರು ನಮಗಿಂತ ಎತ್ತರವಾಗಿದ್ರು ಅಥವಾ ಹಿಂದೆ ಇದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗತ್ತೆ. ಅದೇ ರೀತಿ ಅಸಗನ ಕುರಿತು, ಅಸಗನು ಕೂಡ ಆ ಕಾಲದ ಬಹುದೊಡ್ಡ ವಿದ್ವಾಂಸರಾಗಿದ್ದ, ಕೃತಿಕಾರನಾಗಿದ್ದ. ಆದ್ದರಿಂದ ಆತನು ತನ್ನನ್ನು ಹಾಗೆ ಕರೆದುಕೊಂಡಿದ್ದಾನೆ. ಅದು ಕೂಡ ನಿಮಗೆ ಪ್ರಶ್ನೆ ಬರಬಹುದು. ಕನ್ನಡ ಕವಿತೆಯೋಳ್ ಅಸಗಂಗಂ ನೂರ್ಮಡಿ ಅಂತ ಹೇಳ್ಕೊಂಡಿರುವಂಥವ್ರು ಯಾರು, ಎಲ್ಲಿ? ಎರಡೂ ರೀತಿಯ ಪ್ರಶ್ನೆ ಬರಬಹುದು. ಅದು ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ. ಸೊ ಇದಾದ ನಂತರ ಅಸಗನ ನಂತರ ಮುಂದೆ ನೋಡೋದಾದ್ರೆ ನಾವು ಗುಣನಂದಿ. ಸೊ ಈತನ ಕುರಿತು ಇಲ್ಲಿ ಇಬ್ಬರು ಗುಣನಂದಿಗಳು ಬರ್ತಾರೆ. ಇದು ಪಂಪ ಪೂರ್ವ ಯುಗದಲ್ಲಿ ಬರ್ತಕ್ಕಂತಹ ಗುಣನಂದಿ, ಸುಮಾರು 900 ಅಂತ ಗುರುತಿಸ್ತೇವೆ. ಸೊ ಈತನ ಕುರಿತು ನಮಗೆ ಎಲ್ಲಿ ನಮಗೆ ಸಿಗತ್ತೆ ಅಂತಂದ್ರೆ, ಈ ಭಟ್ಟಾಕಳಂಕನ ಒಂದು ಶ್ರವಣಬೆಳಗೊಳ ಶಾಸನಗಳ ಹಿಂದಿಯಲ್ಲ, ಅಲ್ಲಿ ನಮಗೆ ಸಿಗತ್ತೆ. ಈತ ಭಟ್ಟಾಕಳಂಕ ಏನು ಹೇಳ್ತಾನಪ್ಪ ಅಂತಾರೆ, ಗುಣನಂದಿಯನ್ನ ಭಗವಾನ್ ಗುಣನಂದಿ ಅಂತಾನೆ ಕರೆದಿದ್ದಾನೆ, ಗೌರವದಿಂದ ಆತನನ್ನು ಸ್ಮರಿಸಿದ್ದಾನೆ. ಸೊ ಹಾಗಾಗಿ ಈ ಒಂದು ಗುಣನಂದಿಯ ಬಗ್ಗೆ ನಿಮಗೆ ಪ್ರಶ್ನೆ ಬಂದರೆ, ಗುಣನಂದಿಯನ್ನ ನೆನೆಸಿರ್ತಕ್ಕಂಥವ್ರು ಯಾರು ಅಂತಾರೆ, ಭಟ್ಟಾಕಳಂಕ ಆಗಿರ್ತಾನೆ. ಸುಮಾರು 900 ಈತನ ಕಾಲ ಇರಬಹುದು ಅಂತ ಅಂದ್ಬಿಟ್ಟು ನಮಗೆ ಉಲ್ಲೇಖ ಇದೆ. ಈ ಕನ್ನಡದ ಗ್ರಂಥಗಳ ಬಗ್ಗೆ ನಮಗಿಲ್ಲಿ ಯಾವುದೇ ಗ್ರಂಥಗಳ ಬಗ್ಗೆ ನಮಗಿಲ್ಲಿ ತಿಳುವಳಿಕೆ ಇಲ್ಲ. ಈತನ ಕನ್ನಡ ಗ್ರಂಥಗಳ ಬಗ್ಗೆ ನಮಗಿಲ್ಲಿ ತಿಳುವಳಿಕೆ ಇಲ್ಲ. ಸೊ ಇದಾದ ನಂತರ ನಾವು ನೋಡಿದ್ರೆ ದುರ್ವಿನೀತ. ಸೊ ನಮಗೆ ಇತಿಹಾಸದಲ್ಲಿ ನಾವು ಓದ್ಕೊಂಡಿದ್ದೇವೆ, ಗಂಗರ ದೊರೆಯಾಗಿರ್ತಕ್ಕಂತಹ ದುರ್ವಿನೀತನ ಕುರಿತು ನಾವು ಓದ್ಕೊಂಡಿದ್ದೇವೆ. ಕ್ರಿಸ್ತಶಕ 529 579 ಅಂತ ನಾವು ನೋಡ್ತೇವೆ. ಮತ್ತೆ ಈತನ ಒಂದು ರಚನೆಯನ್ನು ನೋಡಿದ್ರೆ ಬೃಹತ್ ಕಥೆ, ಭಾರವಿಯ ಕಿರಾತಾರ್ಜುನೀಯ, ಇದಕ್ಕೆ ಟೀಕೆಯನ್ನು ಬರೆದಿರ್ತಕ್ಕಂತಹದ್ದು. ಮತ್ತೆ ಸಂಸ್ಕೃತದಲ್ಲಿ ಶಬ್ದಾವತಾರ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ಗಂಗರ ಶಾಸನಗಳನ್ನು ತಿಳಿದು ಬರುತ್ತೆ ನಮಗೆ. ಇವುಗಳ ಯಾವುದು ಕೂಡ ಲಭ್ಯ ಇಲ್ಲ ಇದು ಕೂಡ. ಸೊ ಇದಾದ ನಂತರ ನಾವು ನೋಡೋದಾದ್ರೆ ಸೈಗೊಟ್ಟ ಶಿವಮಾರ. ಸೊ ಇದೊಂದು ಶಿವಮಾರನ ಗಜಾಷ್ಟಕ ಅನ್ನುವಂತಹ ಒಂದು ಕೃತಿ ನಮಗೆ ಇತಿಹಾಸದಲ್ಲಿ ತಿಳ್ಕೊಂಡಿದ್ದೇವೆ. ಈತನ ಕಾಲ ಬಂದು 800 ಕ್ರಿಸ್ತಶಕ 800 ಅಂತ ಅಂದ್ಬಿಟ್ಟು ಹೇಳ್ತೇವೆ. ಈತನ ಕೃತಿ ಗಜಾಷ್ಟಕ. ಇದೊಂದು ಗಜಶಾಸ್ತ್ರ ಅಂತಂದ್ಬಿಟ್ಟು ಗುರುತಿಸ್ತೇವೆ. ಮತ್ತೆ ಇದೊಂದು ಒನಕೆವಾಡು ಅಂತಲೂ ಕೂಡ ನಮಗೆ ಶಾಸನದಿಂದ ತಿಳಿಯುತ್ತೆ. ಅಂದರೆ ಮತ್ತೆ ಮೊದಲ ಜನಪದ ಸಾಹಿತ್ಯದ ಉಲ್ಲೇಖ, ಅದೊಂದು ನಿಮಗೆ ನೆನಪಿರಲಿ, ಶಿವಮಾರನ ಗಜಾಷ್ಟಕ ಕನ್ನಡದ ಮೊದಲ ಜನಪದ ಸಾಹಿತ್ಯದ ಒಂದು ಉಲ್ಲೇಖ ಅಂತಂದ್ಬಿಟ್ಟು ನಾವು ಗುರುತಿಸ್ತೇವೆ. ನಿಮಗೆ ಪ್ರಶ್ನೆ ಹೇಗೇನಾದ್ರು ಬಂದರೆ ಅದನ್ನು ನೀವು ಗಜಾಷ್ಟಕ ಅಂತಲೇ ಗುರುತಿಸಬಹುದಾಗತ್ತೆ. ಸೊ ಇಷ್ಟು ಜನ ಪಂಪ ಪೂರ್ವ ಯುಗದಲ್ಲಿ ನಾವು ಗುರುತಿಸ್ತಕ್ಕಂಥವ್ರು. ಮತ್ತು
ಇದಾದ ನಂತರ ಮತ್ತೆ ಇನ್ನೊಬ್ಬನ ನೋಡಿದ್ರೆ ಗುಣವರ್ಮ, 1ನೇ ಗುಣವರ್ಮ, ಕ್ರಿಸ್ತಶಕ 900ರಲ್ಲಿ ಈತನ ಗುರುತು. ಈತನ ಕೃತಿಗಳನ್ನು ನೋಡಿದ್ರೆ ನಾವು ಶೂದ್ರಕ ಮತ್ತು ಹರಿವಂಶಗಳು, ಇದರಲ್ಲಿ 2ನೇ ಗುಣವರ್ಮ ಅಂತಲೂ ಕೂಡ ಬರ್ತಾನೆ ನಿಮಗೆ. ಆತನ ಕೃತಿಗಳು ಬೇರೆ ಇದ್ದಾವೆ. ಆತ 11-12ನೇ ಶತಮಾನದಲ್ಲಿ ಬರ್ತಕ್ಕಂಥವನು. ಅದು ಆ ಸಂದರ್ಭಕ್ಕೆ ಬಂದಾಗ ನಾನು ನಿಮ್ಗೆ ಅಲ್ಲಿ ಹೇಳ್ತೇನೆ. ಇದು 1ನೇ ಗುಣವರ್ಮ, ಶೂದ್ರಕ ಮತ್ತು ಹರಿವಂಶ. ಶೂದ್ರಕ ಮತ್ತು ಹರಿವಂಶದ ರಚನೆಕಾರರು 1ನೇ ಗುಣವರ್ಮ ಅಂತಕ್ಕಂಥದ್ದು. ಈ ಕೃತಿಗಳು ನಮಗೆ ಲಭ್ಯವಾಗಿಲ್ಲ. ಸೊ ಇದಿಷ್ಟು ಇವತ್ತಿನ ಈ ಒಂದು ಪಂಪ ಪೂರ್ವ ಯುಗದ ಪ್ರಮುಖವಾದಂತಹ ಸಾಹಿತ್ಯ ಪ್ರಕಾರಗಳು, ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಗಮನಿಸಬಹುದಾದಂತಹ ಬಹಳ ಮುಖ್ಯವಾದಂತಹ ಅಂಶ. ಸೊ ಎಲ್ಲರಿಗೂ ಕೂಡ ಈ ಒಂದು KPSC ಕನ್ನಡ ದೀಪ್ತಿ ಚಾನಲ್, ಯೂಟ್ಯೂಬ್ ಚಾನಲಿಂದ ವತಿಯಿಂದ ಧನ್ಯವಾದಗಳು. ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಬಹಳ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗುವಂತಹ ಹಲವಾರು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿ ನಿಮಗೋಸ್ಕರ ಈ ಒಂದು ಹಲವಾರು ವಿಚಾರಗಳನ್ನು ನಾನು ತೊಗೊಂಡ್ಬಂದಿದ್ದೇನೆ. ಸೊ ಇದನ್ನು ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ನೀವು ಬಳಸ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಯಶಸ್ಸು ಅಂತಕ್ಕಂತಹದ್ದು ಸಾಧ್ಯವಾಗತ್ತೆ. ಅನುಭವಗಳ ಆಧಾರದ ಮೇಲೆ ಹಲವಾರು ವಿದ್ವಾಂಸರುಗಳ ಒಂದು ಸಂಗ್ರಹದಿಂದ ಈ ಎಲ್ಲ ಮಾಹಿತಿಗಳನ್ನು ನಾನು ತೊಗೊಂಡ್ಬಂದಿದ್ದೇನೆ. ಸೊ ಇದನ್ನು ಇಷ್ಟ ಆದರೆ ನೀವೆಲ್ಲರೂ ಕೂಡ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಅವಶ್ಯಕವಾದಂತಹ ಸಾಹಿತ್ಯದ ಕುರಿತು ಬೇಕಾದಂತಹ ಮುಂದಿನ ವಿಡಿಯೋಗಳು, ನಿಮ್ಗೆ ಯಾವ್ಯಾವ ವಿಚಾರಗಳು ಬೇಕು ಅನ್ನೋಂತಹದ್ದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗಿ. ಮತ್ತು ನಿಮಗೆಲ್ಲರಿಗೂ ಕೂಡ ಇನ್ನೊಂದು ವಿಚಾರ, ನಾನು ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ಬೇಕು. ಬಹಳ ದೊಡ್ಡ ಒಂದು ವಿಶ್ವಾಸವನ್ನು, ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಿ. ಯಾಕೆಂದರೆ ನಾನು ತುಂಬ ಒಳ್ಳೆ ಕಮೆಂಟ್ಸ್ಗಳನ್ನು ಮಾಡಿದ್ದೀರಿ, ನಿಮ್ಮ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಪ್ರೀತಿಯನ್ನು ತೋರಿಸಿದ್ದೀರಿ. ಇದನ್ನು ಮತ್ತೆ ಮುಂದುವರಿಸೋದಕ್ಕೆ ನೀವು ನನಗೆ ದೊಡ್ಡ ಒಂದು ಬೆಂಬಲವನ್ನು ನೀಡ್ತಾ ಇದ್ದೀರಿ. ಮತ್ತು ಕೇವಲ 3-4 ವಿಡಿಯೋಗೆ ಈಗಾಗಲೇ ನಮಗೆ 200ಕ್ಕಿಂತ ಹೆಚ್ಚಿನ ಸಬ್ಸ್ಕ್ರೈಬರ್ಸನ್ನು ನಾವು ಮಾಡ್ಕೊಂಡಿದ್ದೀವಿ. ಇದು ಹೀಗಲೇ ಮುಂದುವರಿಲಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಪಂಪ ಯುಗದ ಕುರಿತಂತೆ ನಾನು ವಿಡಿಯೋವನ್ನು ಮಾಡ್ಕೊಳ್ತಾ ಬರ್ತೇನೆ. ನಿಮ್ಮ ಎದುರುಗಡೆಗೆ ನಾನು ಪಂಪ ಯುಗದೊಂದಿಗೆ ನಿಮ್ಮೊಂದಿಗೆ ಹಾಜರಾಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.